ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಸೊ ನಾನಿವತ್ತು RR310ನ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಹೈವೇಗೆ. ಸೊ ಇಲ್ಲಿ 0 to 100, 0 to 60, 0 to 120 ಹಾಗೂ ಟಾಪ್ ಸ್ಪೀಡು ಎಲ್ಲ ನೋಡೋಣ ನಾವು. ಇದು ಸ್ಟಾಕ್ ಮೇಂಟೈನ್ ಮಾಡೀನಿ, ಏನು ಎಕ್ಸ್ಟ್ರಾ ಯಾವುದೇ ಥರದ ಪರ್ಫಾರ್ಮೆನ್ಸ್ ಎನ್ಹಾನ್ಸಿಂಗು ಏನೂ ಹಾಕ್ಸಿಲ್ಲ ನಾನು. ಸೊ ಸ್ಟಾಕ್ ಗಾಡಿ ನೋಡೋಣ ಎಷ್ಟೋಗುತ್ತೆ ಅಂತ. 3ನೇ ಸರ್ವಿಸ್ ಆದಮೇಲಿಂದ ಸ್ವಲ್ಪ ಚೆನ್ನಾಗಿ ಹೋಗ್ತಿದೆ, ಟಾಪ್ ಎಂಡ್ ಇನ್ಕ್ರೀಸ್ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು. ಇವಾಗ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ ಇವತ್ತು. ಇದರಲ್ಲಿ ಒಂದು ಮೂಡ್ ಇದೆ, ಟ್ರ್ಯಾಕ್ ಮೋಡ್ ಅಂತ. ಸೊ ನೋಡಿ, ಇಲ್ಲಿ ಫುಲ್ ನಿಮಗೆ ರೆಡ್ಡು ಗ್ರೀನ್ ಲೈಟು ಫುಲ್ ರೇಸಿಗೆ ರೆಡಿ ಆಗೋ ಥರ ಕೊಡ್ತಾರೆ. ಇದರಲ್ಲಿ ಏನು ಜಾಸ್ತಿ ಇಲ್ಲ, ಜಸ್ಟ್ RPM ಮೀಟರು, ಗೇರ್ ಇಂಡಿಕೇಟ್ರು, ಫ್ಯೂಲು, ಆಮೇಲೆ ಈ ಕಡೆ ಕೂಲಿಂಗ್ ಟೆಂಪ್ರೇಚರ್ ಬರುತ್ತೆ. ಸೊ ನೋಡೋಣ ಎಷ್ಟಿದೆ ಟಾಪ್ ಸ್ಪೀಡ್ 0 to 100 ಎಲ್ಲ. ಸೊ ಟ್ರ್ಯಾಕ್ ಮೋಡಲ್ಲೇ ನಿಮಗೆ ಇದ್ರದ್ದು ಫುಲ್ಲು ಅನ್ಲಾಕ್ ಆಗೋದು. ಅರ್ಬನ್ ಮೋಡಲ್ಲಿ ನಿಮಗೆ ಬರೀ 25 or 26 bhp ಬರುತ್ತೆ. ಸೇಮ್ ರೈನ್ ಮೋಡಲ್ಲೂ ಅಷ್ಟೇ. ಸ್ಪೋರ್ಟ್ಸ್ ಮೋಡಲ್ಲೂ ಅದೇನೇ, ಆದರೆ ABS ಸ್ವಲ್ಪ ಇಂಟರ್ವೆನ್ಷನ್ ಜಾಸ್ತಿ ಇರುತ್ತೆ. ಟ್ರ್ಯಾಕ್ ಮೋಡಲ್ಲಿ ನಿಮಗೆ ABS ಇಂಟರ್ವೆನ್ಷನ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಸ್ಪೋರ್ಟ್ ಮೋಡ್ಗಿಂತ. ಸೊ ಇದನ್ನೇ ಹೈಯೆಸ್ಟ್ ಪೊಟೆನ್ಷಿಯಲ್ ಇರೋ ಮೋಡು. ಸೊ ಇದರಲ್ಲೇ ನಾವು ಟೆಸ್ಟ್ ಮಾಡೋಣ. ಒಂದು ಹಳೆ ಟಾಪ್ ಸ್ಪೀಡ್ ಬಂದುಬಿಟ್ಟು ನಿಮಗೆ ನೋಡ್ಬೋದು ನೀವು 172 ಓಡಿಸಿ ನಾನು ಆಲ್ರೆಡಿ. ಸೊ ಇವತ್ತು ಎಷ್ಟಾಗತ್ತೆ ಅನ್ನೋದನ್ನು ನೋಡೋಣ ನಾವು. ನೋಡೋಣ ಇವಾಗ. ಇಲ್ಲಿ ರೋಡ್ ಬರೀ ಅಪ್ಪು ಡೌನೇ ಇದೆ. ಸೊ ಅಪ್ಪು ಡೌನ್ ಇದ್ದರೆ ಅದು ಸರಿ ಹೋಗಲ್ಲ ಟೆಸ್ಟ್ ಮಾಡೋಕ್ಕೆ. ಒಂದು ಸ್ವಲ್ಪ ಸ್ಟ್ರೇಟ್ ರೋಡ್ ಬೇಕು. ಸೊ ಇವಾಗ ಒಂದು ಫೈನಲ್ ಟಾಪ್ ಸ್ಪೀಡ್ ಟೆಸ್ಟ್ ಮಾಡಿಬಿಡೋಣ. ಫೈನಲ್ ಟಾಪ್ ಸ್ಪೀಡ್ ಟೆಸ್ಟ್ ಮಾಡಿ ಮುಗಿಸೋಣ. ಟ್ರ್ಯಾಕ್ ಮೋಡ್ ಒನ್ ಸೆವೆಂಟಿ ಒನ್ ಹೋಯ್ತು ಗುರು. ಆ ಲಾರಿಗಳು ಅಡ್ಡ ಬಂದಿರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊಡಿಬೋದಿತ್ತು. ಸೊ ಇಷ್ಟು RR310ನ ಟಾಪ್ ಸ್ಪೀಡ್ ರಿವ್ಯೂ. ಟಾಪ್ ಸ್ಪೀಡೂ ನಿಮಗೆ ಅರೌಂಡ್ 170 ಹಿಡ್ಕೊಳ್ಳಿ. ಅದು ನನ್ನ ವೆಯ್ಟಿಗೆ, ನನ್ನ ಗಾಡಿ ನಾನು ಓಡಿಸಿರೋದು ಹೈಯೆಸ್ಟು 172. ಇನ್ನೂ ಕಡಿಮೆ ವೆಯ್ಟ್ ಇರೋರು ಅಥವಾ ವಿಂಡ್ ಬ್ಲಾಸ್ಟ್ ಎಲ್ಲ ಕಡಿಮೆ ಇದ್ದಾಗ ಆವಾಗ ನಿಮ್ಗೆ ಇನ್ನೂ ಒಂದು 175, 178ವರೆಗೂ ಹೋಗುತ್ತೆ. ಯಾಕಂದರೆ ಕೆಲವೊಬ್ಬರು ಓಡಿಸಿದ್ದಾರೆ. ನನ್ನ ಕೈಯಲ್ಲಿ ಅಷ್ಟೊಂದು ಓಡೋಕ್ಕಾಗಿಲ್ಲ, ನನ್ನ ವೆಯ್ಟ್ ತುಂಬ ಜಾಸ್ತಿ ಇದೆ. ನಿಮ್ಮ ಗಾಡಿ BS6 ಇಂಜಿನಾ? ಸೊ ಹಾಗಾದರೆ ಈ ವಿಡಿಯೋ ನೀವು ನೋಡಲೇಬೇಕು.
ಎಲ್ಲ BS6 ಇಂಜಿನ್ಸಲ್ಲೂ ನಿಮಗೆ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಮೇಂಟೈನ್ ಮಾಡಿರ್ತಾರೆ, ಎಲ್ಲೂ ನಿಮಗೆ ಕಾರ್ಬೊರೇಟರ್ ಯೂಸ್ ಮಾಡಲ್ಲ. ಈ ಎಲ್ಲ BS6 ಇಂಜಿನ್ಸಲ್ಲೂ ನಿಮಗೆ ಮಿನಿಮಮ್ ಇಷ್ಟು ಫ್ಯೂಲ್ ಅಂತ ಮೇಂಟೈನ್ ಮಾಡಲೇಬೇಕು. ಅಂದರೆ ರಿಸರ್ವ್ಗಿಂತ ಜಾಸ್ತಿ ಅಂತ ಅಂದ್ಕೊಳ್ಳಿ, ರಿಸರ್ವ್ಗಿಂತ ಜಾಸ್ತಿ ಫ್ಯೂಲು ಮೇಂಟೈನ್ ಮಾಡಲೇಬೇಕು. ಏನಕ್ಕಂತಂದರೆ ಈ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನಿಮ್ಗೊಂದು ಫ್ಯೂಲ್ ಪಂಪ್ ಇರುತ್ತೆ, ಹಾಗೂ ಫ್ಯೂಲ್ ಇಂಜೆಕ್ಟರ್ಸ್ ಮುಖಾಂತರ ನಿಮಗೆ ಇಂಜಿನಿಗೆ ಪೆಟ್ರೋಲ್ ಇದಾಗುತ್ತೆ, ಸ್ಪ್ರೇ ಆಗುತ್ತೆ. ಓಕೆನಾ, ನೀವು ಏನಾದರೂ ಮಿನಿಮಮ್ ಪೆಟ್ರೋಲ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ಆ ಸರಿಗೆ ಪಂಪ್ ಆಗದೆ ಪೆಟ್ರೋಲು ಇಂಜೆಕ್ಟರ್ಸ್ ಎಲ್ಲ ಹಾಳಾಗೋಗುತ್ತೆ, ಮತ್ತೆ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ನೀವು ಒಂದು ಎಕ್ಸಾಂಪಲ್ ತೊಗೊಳ್ಳಿ, ನಿಮ್ಮ ಮನೇಲೇ ಇವಾಗ ಮೇಲ್ಗಡೆ ಟ್ಯಾಂಕಲ್ಲಿ ನೀರು ಖಾಲಿಯಾಗಿ ಹೋಗಿದ್ರೆ ಸರಿಗೆ ಪಂಪ್ ಆಗಲ್ಲ, ಅದು ನಿಮಗೆ ಹೆಂಗೆ ಬರುತ್ತೆ ನೋಡಿ, ನಲ್ಲಿ ನೀರು ಬರಲ್ಲ ಅಥವಾ ಹೆಂಗೆ ಜಾಮ್ ಆಗೋಗುತ್ತೋ ಅದೇ ಥರನೇ ಇದರಲ್ಲೂ ಸೇಮ್ ಪ್ರೊಸೆಸ್ ಹಾಗೆ ಆಗುತ್ತೆ. ಅದು ಆ ಥರ ಮಾಡಿಕೊಂಡು ಮಿನಿಮಮ್ ಪೆಟ್ರೋಲ್ ಮೇಂಟೈನ್ ಮಾಡಿದೆ ಆ ಥರ ಮಾಡ್ಕೊಳೋದ್ಕಿಂತ ಯಾವಾಗಲೂ ರಿಸರ್ವ್ಗಿಂತ ಜಾಸ್ತಿ ಪೆಟ್ರೋಲ್ನ ಮೇಂಟೈನ್ ಮಾಡಿ. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತಂದರೆ, ನಾನು ರಿವ್ಯೂ ಮಾಡ್ಬೇಕಾದ್ರೆ ಎಷ್ಟೊಂದು ಜನದ ಗಾಡಿ ಇಸ್ಕೊತಿದ್ದೆ. ಸೊ ಅವ್ರದ್ದೆಲ್ಲರದ್ದು BS6 ಇಂಜಿನ್ ಆಗಿದ್ರು ಅವ್ರು ಯಾರು ಮಿನಿಮಮ್ ಪೆಟ್ರೋಲ್ ಮೇಂಟೈನ್ ಮಾಡ್ತಿಲ್ಲ, ಎಲ್ಲ ಬ್ಲಿಂಕ್ ಆಗ್ತಿತ್ತು, ಎಲ್ಲ ರಿಸರ್ವಲ್ಲೇ ಓಡಿಸಿದ್ರು. ನಾನೇನೋ ನನಗೆ ಗೊತ್ತು, ನಾನು ಒಂದು 2 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಆಮೇಲೆ ರಿವ್ಯೂ ಮಾಡ್ತೀನಿ. ಯಾಕಂದರೆ ನನಗೆ ಗೊತ್ತಿರೋ ವಿಷಯ ಇದರಿಂದ ಇಂಜಿನ್ ಹಾಳಾಗತ್ತೆ ಅಥವಾ ಫ್ಯೂಲ್ ಪಂಪ್ ಹಾಳಾಗತ್ತೆ ಅಂತ ಗೊತ್ತಿದ್ರೂ ನಾನು ಹಾಗೆ ಮಾಡಿದ್ರೆ ಅದು ಸರಿಯಲ್ಲ. ಅದಕ್ಕೆ ಎಲ್ಲರಿಗೂ ಈ ವಿಷಯ ಗೊತ್ತಿರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಈ ವಿಷಯ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ಟೆಕ್ನಿಕಲ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡಿ. ನಾನು ಬೇರೆ ಟಾಪ್ ಸ್ಪೀಡ್ ಟೆಸ್ಟ್ ಅಂತ ಅಂದ್ಬಿಟ್ಟು ಫುಲ್ ಗೇರಪ್ ಆಗ್ಬಿಟ್ಟು ಹೋಗಿದ್ದೀನಿ. ನೋಡಿದ್ರೆ ನಮ್ಮ ದಾವಣಗೆರೆ ಬಿಸಿಲಿಗೆ ಎಲ್ಲೆಲ್ಲಿಂದ ಬೆವರ್ತೀನಿ ಅಂತ ನನಗೆ ಗೊತ್ತಿಲ್ಲ, ನೀರು ಅನುಗ್ತಾ ಇದೆ ಹಂಗೆ. ಇಲ್ಲಿ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು ಬಿಸಿಲಲ್ಲಿ. ನಮ್ಮ ರೋಡ್ ಬೇರೆ ಕೆತ್ತಿಟ್ಬಿಟ್ಟು ಅವ್ರು ಫುಲ್ಲು ಆಫ್ ರೋಡಿಂಗು.